ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನ ಅಧಿಕಾರಿಗಳು ಯಾವತ್ತೂ ಕೂಡ ಇದ್ದಾರೆ. ಮತ್ತು ಒಂದು ಸತ್ಯ, ಈ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂತ ನಿರ್ಮಾಪಕರಿಗೆ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. 10 ಜನ ಬಂದು ಕೂತು ಅವ್ರಿಗೆ ಸಿನಿಮಾ ತೋರ್ಸೋದಲ್ಲ, ಸಿನಿಮಾ ಮಂದಿರ ಭರ್ತಿ ಆಗ್ಬೇಕು. ಜನರು ಬಂದ್ರೆ ಅಲ್ಲಿಂದ ಅಲ್ಲೇ ಕಾಂಪನ್ಸೇಷನ್ ನಮ್ಗೆ ಅಲ್ಲೇ ಸಿಗುತ್ತೆ ಅನ್ನೋದು ನಂಬಿಕೆ. ಅದರಿಂದ ಈ ಒಂದು 200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡಿರೋದು ಸ್ವಾಗತಾರ್ಹ. ತುಂಬಾ ಸಂತೋಷ ಆಗಿದೆ. ಖಂಡಿತ ಜನ ಚಿತ್ರಮಂದಿರದ ಒಳಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ವಿಷ್ಣುವರ್ಧನ್ ಸರ್ಗೆ ಹಾಗೂ ನಮ್ಮ ಬಿ ಸರೋಜಾದೇವಿ ಶ್ರೀ ಹರ್ಷರವರಿಗೆ ಇಬ್ಬರಿಗೂ ಕರ್ನಾಟಕ ರತ್ನವನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಇದಕ್ಕಿಂತ ಸಂತೋಷ ಏನಿದೆ ಕೇಳಿ. ನಿಜವಾಗ್ಲೂ ಇಡೀ ಚಿತ್ರೋದ್ಯಮ ನಾವೆಲ್ಲರೂ ಸಂಭ್ರಮಿಸ್ಕೊಳ್ಳುವಂತ ಒಂದು ಬಹಳ ದೊಡ್ಡ ಸಂದರ್ಭ. ಅದರಿಂದ ಇದು ಕೂಡ ಸರ್ಕಾರ ಮಾಡಿರ್ತಕ್ಕಂಥದ್ದು ಮನವಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಗಿದೆ. ಸ್ವಲ್ಪ ದೀರ್ಘಕಾಲ ಆಗಿರ್ಬೋದು, ಆದ್ರೆ ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ. ಇದು ತುಂಬಾ ಸಂತೋಷದ ಸಂದರ್ಭ. ಅದರಿಂದ ನಿಮ್ ಜೊತೆ ಹಂಚಿಕೋಬೇಕು ಅಂತಾನೆ ವಾಣಿಜ್ಯ ಮಂಡಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸಂತೋಷ ಆಗಿದೆ. ಜೊತೆಗೆ ಕುವೆಂಪು ಅವ್ರಿಗೆ ಶಿಫಾರಸು ಮಾಡ್ತಾರೆ. ಇಡೀ ಕನ್ನಡ ನಾಡಿನ ಕನ್ನಡಿಗರು ನಾವೆಲ್ಲ ಖುಷಿ ಪಡ್ತೀವಿ. ಯಾಕಂದ್ರೆ ಅಂತ ಶ್ರೇಷ್ಠ ಕವಿ, ಅಂತ ಒಬ್ಬ ಕವಿಗೆ, ರಾಷ್ಟ್ರ ಕವಿಗೆ ಅಂತ ಒಂದು ಪುರಸ್ಕಾರವನ್ನು ನೀಡಬೇಕು. ಅದು ನಮ್ಗೆಲ್ಲರಿಗೂ ಸಂತೋಷ ಆಗಿದೆ. ಹಾಗೆ ಇಡೀ ದೇಶ ಕಂಡಂತ ಒಬ್ಬ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಭಾರತ ರತ್ನ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರ ನಾನು ಈಗ ಮಲ್ಟಿಪ್ಲೆಕ್ಸ್ ಗಳು ಇದನ್ನು ವಿರೋಧಿಸಿದ್ದಾರೆ. ಹಿಂದೆ ಒಂದ್ಸರಿ ಈ ತರದ ಬೆಳವಣಿಗೆಗಳಾಗಿದೆ.